ಕೇಳ್ತಾನೆ. ಅದಕ್ಕಾಗಿ ಈ 3 ವಿಷಯಗಳ ಬಗ್ಗೆ ನಾವು ಏನದಂದ್ರೆ ತಿಳ್ಕೊಂಡಿರ್ಬೇಕು. ಯಾವುದಕ್ಕೆ ದೂರ ಅಂತೀವಿ, ಯಾವುದಕ್ಕೆ ಕಾಲ ಅಂತೀವಿ, ಮತ್ತು ಯಾವುದಕ್ಕ ವೇಗ ಅಂತ ಕರಿತೀವಿ. ಅರ್ಥ ಇರಬೇಕು. ಇಲ್ಲಿ ದೂರ ಅಂದ್ರೆ ಏನು, ಯಾವುದಕ್ಕೆ ದೂರ ಅಂತೀವಿ, ಕಾಲ ಅಂದ್ರೆ ಏನು, ಮತ್ತು ವೇಗ ಅಂದ್ರೆ ಏನು. ಇಂಗ್ಲಿಷ್ನಲ್ಲಿ ನಾವು ಡಿಸ್ಟೆನ್ಸ್, ಕಾಲ, ಟೈಮು, ವೇಗ, ಸ್ಪೀಡ್ ಅಂತ ಕರಿತೀವಿ. ಸ್ಪೀಡ್ ಅಂದ್ರೆ ಏನು ಯಾರಿಗೆ ಗೊತ್ತದ? ಸ್ಪೀಡ್ ಅಂದ್ರೆ ವೇಗ ಅಂತ ಅದಕ್ಕೆ ಅಂತೀವಿ, ಗೊತ್ತಿಲ್ಲ ಇಲ್ಲ. ವೇಗ ಅಂದ್ರೆ ಯಾವ್ದಕ್ಕೆ ಅಂತೀವಿ ಅಂದ್ರ 1 ಗಂಟೆಗೆ ಅಥವಾ 1 ಸೆಕೆಂಡ್ಗೆ, 1 ಗಂಟೆಗೆ ಅಥವಾ 1 ಸೆಕೆಂಡ್ಗೆ, 1 ಸೆಕೆಂಡ್ ಅದು ಎಷ್ಟು ದೂರ ಹೋಗ್ತದ ಅದನ್ನ ನಾವು ಏನಂತೀವಿ? ಸ್ಪೀಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪೀಡ್ ಅಂತ ಕರಿತೀವಿ. ಅದಕ್ಕೆ ನಾವು ವೇಗ ಅಂತ ಕರಿತೀವಿ. 1 ಗಂಟೆಗೆ, ಅದು 1 ಗಂಟೆದಾಗ ಅದು ಎಷ್ಟು ದೂರ ಹೋಗ್ತದೆ. ಯಾವುದೇ ಕೊಟ್ಟಿರೋ ವಾಹನಗಳು, ಕಾರ್ ಆಗಲಿ, ರೈಲ್ವೆ ಆಗಲಿ, ಬಸ್ ಆಗಲಿ, ಯಾವುದೇ ವೆಹಿಕಲ್ಸ್ ಅದಕ್ಕೆ ರೈಲ್ ಯಾವುದೇ ಆಗಲಿ, ಅವು ಎಲ್ಲ 1 ಗಂಟೆಗೆ ಅದು ಎಷ್ಟು ದೂರ ಹೋಗ್ತದೋ ಅದನ್ನು ನಾವು ಸ್ಪೀಡ್ ಅಂತ ಕರಿತೀವಿ. ಅದಕ್ಕೆ ನಾವು ಸ್ಪೀಡ್ ಅಂತೀವಿ. ಆ್ಯಂಡ್ ಅದು ಸೆಕೆಂಡ್ದಾಗೂ ಕೊಡ್ಬೋದು, ಸೆಕೆಂಡ್ದಾಗೂ ಹೇಳ್ಬೋದು ನಾವು. ಆ ಸೆಕೆಂಡ್ದಾಗ 1 ಸೆಕೆಂಡ್ದಾಗ ಅದು ಎಷ್ಟು ಸ್ಪೀಡ್ ಹೋಯ್ತು, ಅದು ಎಷ್ಟು ದೂರ ಹೋಯ್ತು, ಅದೇ ಸ್ಪೀಡ್, ಅದೇ ವೇಗ. ಆಯ್ತಾ? ಇನ್ನು ಕಾಲ ಅಂದ್ರೇನು? ಟೈಮ್. ಆ ದೂರ ಹೋಗ್ಲಕ್ಕ ಎಷ್ಟು ಸಮಯ ತಗೊಂಡದಂತ ಹೇಳ್ತೀವಲ್ಲ ಅದು ಟೈಮ್ ಅಂತ ಕರಿತೀವಿ. ಈಗ ಒಂದು ಕೊಟ್ಟಿರೋ ರೈಲಲ್ಲಿ, ಕಾರಲ್ಲಿ, ಬಸ್ ಅಲ್ಲಿ, ಏನೇ ಅಲ್ಲಿ, ಅವು ಎಷ್ಟು ದೂರ ಹೋಗ್ತದ ನೋಡ, ಆ ದೂರ ಹೋಗೋದಕ್ಕೆ ಎಷ್ಟು ಸಮಯ ತಗೊಂಡಿರ್ತದಲ್ಲ ಅದನ್ನು ನಾವು ಕಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಲ ಅಥವಾ ಸಮಯ ಅಂತ ಕರಿತೀವಿ. ನೆಕ್ಸ್ಟ್ ದೂರ ಅಂದ್ರೆ ಗೊತ್ತದ ನಿಮ್ಗೆ. ಇದನ್ನು ನಾವು ಕಿಲೋಮೀಟರ್ಗಳಲ್ಲಿ ಅಳಿತೀವಿ. ದೂರವನ್ನು ನಾವು ಕಿಲೋಮೀಟರ್ಗಳಲ್ಲಿ ಅಥವಾ ಮೀಟರ್ಗಳಲ್ಲಿ ಅಳಿತೀವಿ, ಎಷ್ಟು ದೂರ ಅದ. ಹೌದಾ? ಒಂದು ರೈಲಿನ ಉದ್ದ ಕೊಟ್ಟಣ 300 ಮೀಟರ್ ಉದ್ದದ ರೈಲು ಗಾಡಿಯು ಒಬ್ಬ ವ್ಯಕ್ತಿಯನ್ನು 20 ಸೆಕೆಂಡ್ಗಳಲ್ಲಿ ದಾಟಲು, 20 ಸೆಕೆಂಡ್ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟಲು ಅಂತ ಬರ್ಬೋದು. ಏನ್ ಮಾಡಲಿ ಇಲ್ಲಿ? ದಾಟಲು. ಒಬ್ಬ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ಗಳು ತೆಗೆದುಕೊಳ್ತವೆ. ಒಬ್ಬ ಮನುಷ್ಯ ನಿಂತಾನ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಾನ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಾನ. ಹೌದಾ? ಟ್ರೇನ್, ಇದು ಒಂದು ಟ್ರೈನ್. ಏನಿದು? ಟ್ರೈನ್. ಇದೊಂದು ಟ್ರೈನ್ ಅಂತ ತಿಳ್ಕೊಂಡು, ಇದೊಂದು ಟ್ರೈನ್. ಇಲ್ಲೊಂದು ಟ್ರೈನ್ ಉಂಟು. ಹೌದಾ? ಈ ಟ್ರೈನ್ 300 ಮೀಟರ್ ಉದ್ದ ಇದೆ. ಇದು ಎಷ್ಟು ಮೀಟರ್ ಉದ್ದ ಇದೆ? ಇದು 300 ಮೀಟರ್. ಈ 300 ಮೀಟರ್ ಉದ್ದದ ರೈಲು ಒಬ್ಬ ವ್ಯಕ್ತಿಯನ್ನ ದಾಟಬೇಕಂದ್ರ, ಒಬ್ಬ ವ್ಯಕ್ತಿಯನ್ನ ದಾಟಿ ಮುಂದಕ್ಕೆ ಹೋಗ್ಬೇಕಂದ್ರ ಟೋಟಲ್ ಎಷ್ಟು ಸೆಕೆಂಡ್ಗಳು ಬೇಕಾಗ್ತದೆ ಅಂತ ಹೇಳೋಣ? 20 ಸೆಕೆಂಡ್ಗಳು. ಎಷ್ಟು ಸೆಕೆಂಡ್ಗಳು? 20 ಸೆಕೆಂಡ್ ದಾಟ್ತದೆ. ಆ 20 ಸೆಕೆಂಡ್ ದಾಟ್ತದಂದ್ರೆ 20 ಸೆಕೆಂಡ್ ಅಂದ್ರ ಈ ರೈಲು ಇವನ್ನ ದಾಟಬೇಕಂದ್ರ ಇನ್ನೂ ಎಷ್ಟು ಮುಂದೆ ಹೋಗ್ಬೇಕಾಗ್ತದ? ಎಷ್ಟು ಮುಂದೆ ಹೋಗ್ಬೇಕಾಗ್ತದ? ಇಲ್ಲಿ ಪಾಯಿಂಟ್ ಅಂತ ತಿಳ್ಕೊಬೇಕು. ಇಲ್ಲಿ ನಿಂತ. ಹೌದಾ? ನೋಡ್ರಿ, ಈ ರೈಲ್ ದಾಟಬೇಕಂದ್ರೆ ಅರ್ಥ ಏನು? ಈ 300 ಮೀಟರ್ ಉದ್ದ ಇದ್ದ ರೈಲು ಅಷ್ಟು ಮುಂದೆ ಹೋಗ್ಬೇಕು. ಇಲ್ಲಿ ನಿಂತಾನ, ಇದನ್ನ ಪೂರಾ ಇವನು ದಾಟಿ ಹೋಗ್ಬೇಕಂದ್ರೆ ಎಷ್ಟು ಮೀಟರ್ ಹೋಗ್ಬೇಕಾಗ್ತದೆ ಮುಂದ? ವೆರಿ ಗುಡ್. 300 ಮೀಟರ್ ಮುಂದೆ ದಾಟಿದ್ರೆ ಅವನು ದಾಟ್ತದ. ಯಾಕೆ ಹೇಳ್ರಿ? ಆ ರೈಲ್ನ ಉದ್ದನೇ ಅಷ್ಟದ. ಆ ರೈಲ್ನ ಉದ್ದ ಎಷ್ಟದ? 300 ಮೀಟರ್ ಅದ. ಹೌದಾ? 300 ಮೀಟರ್ ಏನಾಗ್ತದಲ್ಲಿ ದಾಟಿ ಹೋದ್ರೇನೆ ಅವನಿಗೆ ಏನ್ ಮಾಡ್ಲಕ್ ಆಗ್ತದ? ದಾಟ್ಲಕ್ ಆಗ್ತದ. ಹೌದಾ? ಆಗ್ತದಾಗಲ್ಲ? 300 ಮೀಟರ್ ಏನ್ ಮಾಡ್ಬೇಕು? ಮುಂದಕ್ಕೆ ಹೋಗ್ಬೇಕು. 300 ಮೀಟರ್ ಮುಂದಕ್ಕೆ ಹೋಗ್ಬೇಕು. 300 ಮೀಟರ್ ಮುಂದಕ್ಕೆ ಹೋಗ್ಬೇಕು. ಅಂದಾಗಿ ಈ ವ್ಯಕ್ತಿಯನ್ನ ದಾಟ್ತಾನೆ 20 ಸೆಕೆಂಡ್. ಹಾಗಾದ್ರೆ ನಾವು ಇದನ್ನ, ಈ ರೈಲಿನ ಉದ್ದವನ್ನ ನಾವು ಏನಂತ ತಿಳ್ಕೊಬಹುದು? ದೂರ ಅಂತ ತಿಳ್ಕೊಬಹುದಾ? ಯಾಕೆ ದೂರ ಅಂತೀವಿ ನಾವು? ಯಾಕೆ ದೂರ ಅಂತೀವಿ ಅಂದ್ರ ಈ 300 ಮೀಟರ್ ಉದ್ದದ ರೈಲು ಇವನ್ನ ದಾಟ್ಬೇಕಂದ್ರ, ಹೌದಾ, ಎಷ್ಟು ದೂರ ಹೋಗ್ಬೇಕಾಗ್ತದ? ಅದು 300 ಮೀಟರ್ ದೂರ ಹೋಗ್ಬೇಕಾಗ್ತದ. ಎಷ್ಟು ದೂರ ಹೋಗ್ಬೇಕಾಗ್ತದ? ಅದು 300 ಮೀಟರ್ ದೂರ ಹೋಗ್ಲೇಬೇಕಾಗ್ತದೆ. ಯಾಕೆ 300 ಮೀಟರ್? ಒಂದ್ ವೇಳೆ 250 ಮೀಟರ್ ದಾಟಿತು ಅಂದ್ರೆ ಇನ್ನ ಮನುಷ್ಯ ಇರ್ತಿದ್ದ, ದಾಟಿದಂಗೆ ಆಗ್ತಿದ್ದಿಲ್ಲ. ಹೌದಾ?
300 ಮೀಟರ್ ಉದ್ದದ ರೈಲು ಒಂದ್ ವೇಳೆ 250 ಮೀಟರ್ ದಾಟಿತ್ತು, ಹೌದಾ, 250 ಮೀಟರ್ ಅಷ್ಟೇ ಮುಂದೆ ಹೋಗಿತ್ತು ಅಂದ್ರ ಇನ್ನೂ ರೈಲಿನ ಭಾಗ ಹಿಂದ ಉಳಿದಿರ್ತೈತಿ. ನಾವು ದಾಟ್ಯದಂತ ಯಾವಾಗ ಅಂತೀವಂದ್ರ ಪೂರಾ ಇದ್ರ ತುದಿ ಅವ್ನ್ ದಾಟ್ಬೇಕು, ಹೌದಿಲ್ಲ? ಹಂಗಾದ್ರೆ ಇದು 300 ಮೀಟರ್ ಉದ್ದದ ರೈಲ್ 300 ಮೀಟರ್ ಮುಂದ ಹೋಗ್ಲೇಬೇಕಾಗ್ತದೆ. ಅದಕ್ಕಾಗಿ ನಾವು ಇದನ್ನ ಏನಂತೀವಿ, ದೂರ ಅಂತನೂ ಬರ್ಕೊಂತೀವಿ. ದೂರ ಮೀಟರ್ ಉದ್ದದ ರೈಲಿನ ಉದ್ದವನ್ನೇ ನಾವು ಏನಂತ ತಿಳ್ಕೊಬಹುದು, ದೂರ ಅಂತ ತಿಳ್ಕೊಬೇಕು. ಒಂದು ರೈಲಿನ ಉದ್ದ ಕೊಟ್ಟನಂದ್ರ ಅದು ದೂರ ಆಗಿರ್ತದ. ಏನಾಗಿರ್ತದ? ದೂರ ಆಗಿರ್ತದ. ಹಾಗಾದ್ರೆ ದೂರ ಎಷ್ಟು? 300 ಮೀಟರ್, ಹೌದಾ? ನೆಕ್ಸ್ಟ್ ಏನ್ ಕೊಟ್ಟನ? 20 ಸೆಕೆಂಡ್ಗಳು ತೆಗೆದುಕೊಳ್ಳುತ್ತದೆ. ಈ 20 ಅನ್ನೋದು ಏನಿದು? ಕಾಲನ ವೇಗನ? ಕಾಲ. ವೆರಿ ಗುಡ್, ಕಾಲ. ಇದು 20 ಸೆಕೆಂಡ್ ಅನ್ನೋದು ಇದು ಕಾಲ. ನಾವು ಏನ್ ಕಂಡಿಡ್ಬೇಕಾಗ್ಯದ? ವೇಗ ಕಂಡಿಡ್ಬೇಕಾಗ. ಚೇರ್ಬಾರ್ದು. ವೇಗ ಎಷ್ಟು? ಕ್ವಶನ್. ವೇಗ ಕಂಡಿಡ್ಬೇಕಾಗಿತ್ತು ಯಾವುದು? ವೇಗ ಕಂಡಿಡ್ಬೇಕು. ಹೇಳಿ ನಿಮ್ಗ ವೇಗ ಕಂಡಿಡ್ಬೇಕಂದ್ರ ವೇಗದ ಸೂತ್ರ ಹೇಳಮಲ್ಲು. ವೇಗ ಇಜ್ಕೊಲ್ ಟು ತಪ್ಪು. ವೇಗ ಇಜ್ಕೊಲ್ ಟು ದೂರ ಬೈ ಕಾಲ. ನೋಡ್ರಿ, ವೇಗ ಬೇಕಾಗ್ಯದ ನಾವು. ಇಲ್ಲಿ ದೂರ ಎಷ್ಟು ಆಲ್ರೆಡಿ ಕೊಟ್ಟಾನ? ಎಷ್ಟು? 300 ಮೀಟರ್. 300 ಮೀಟರ್ ಬೈ ಕಾಲ ಕೊಟ್ಟಾನ. ಎಷ್ಟು? 20 ಸೆಕೆಂಡ್. ಎಷ್ಟು? 20 ಸೆಕೆಂಡ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹೌದಾ? 2 ಒಂದ್ಲೆ 2 15 30. ಎಷ್ಟು ಉಳಿತು? 15 ಉಳಿತು. ಎಷ್ಟು ಉಳಿತು? 15 ಉಳಿತು. ಈ 15 ಏನಿದು? ಮೀಟರ್ ಪರ್ ಸೆಕೆಂಡ್. ನೋಡು, ಇದನ್ನು ಮೀಟರ್ ಕೊಟ್ಟನ, ಇಲ್ಲಿನೂ ಸೆಕೆಂಡ್ ನಲ್ಲಿ ಹೇಳ. ಮೀಟರ್ ನಲ್ಲಿ ಕೊಟ್ಟು ಸೆಕೆಂಡ್ ನಲ್ಲಿ ಹೇಳಿದ್ನಂದ್ರ ಇದೇನಾಗಿರ್ತದ? ಬಂದುತ್ರ ಮೀಟರ್ ಪರ್ ಸೆಕೆಂಡ್ ಆಗಿರ್ತದ. ಮೀಟರ್ ಪರ್ ಸೆಕೆಂಡ್. ಆ ರೈಲಿನ ವೇಗ ಎಷ್ಟದ? 1 ಮೀಟರ್ ಪರ್ ಸೆಕೆಂಡ್ಗೆ 15 ಮೀಟರ್. 1 ಸೆಕೆಂಡ್ಗೆ 15 ಮೀಟರ್ ಆ ರೈಲು ಸ್ಪೀಡ್ ಉಂಟು. ಸಮಸ್ಯೆ ಅದ? ಒಂದು 100 ಮೀಟರ್ ಉದ್ದದ ರೈಲು ಗಾಡಿಯು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ರೈಲಿನ ಉದ್ದ ಕೊಟ್ಟಾನ. ಒಂದು ರೈಲಿನ ಉದ್ದ ಕೊಟ್ಟಾನ. ಏನ್ ಕೊಟ್ಟಾನ? ರೈಲಿನ ಉದ್ದ. ಇದೊಂದು ರೈಲ್ ಅಂತ ತಿಳ್ಕೊಂಬ. ಏನಂತ ತಿಳ್ಕೊಂಬಿದು? ರೈಲ್. ಇದ್ರ ಉದ್ದ ಎಷ್ಟದ? 100 ಮೀಟರ್ ಅದ. ಎಷ್ಟು ಮೀಟರ್ ಅದ? 100 ಮೀಟರ್. 100 ಮೀಟರ್. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅದ. ಇದ್ರ ಉದ್ದ ಎಷ್ಟು ಕೊಟ್ಟನ? 120 ಮೀಟರ್. 120 ಮೀಟರ್. ಹೌದಾ? ಈ ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾಗ್ಯದ ಈ ರೈಲ್ವೆ. ಈ ಪ್ಲಾಟ್ಫಾರ್ಮ್ ಅನ್ನ ಈ ರೈಲ್ ದಾಟಬೇಕಾಗ್ಯದ. ಹೌದಾ? ಹೇಳಿ. 100 ಮೀಟರ್ ಉದ್ದದ ರೈಲು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಈ ಪ್ಲಾಟ್ಫಾರ್ಮ್ ದಾಟಬೇಕಾದ್ರೆ 20 ಸೆಕೆಂಡ್ಗಳು ಬೇಕಾಗ್ತದೆ. ಎಷ್ಟು ಸೆಕೆಂಡ್ಗಳು? 20 ಸೆಕೆಂಡ್ಗಳು ತೆಗೆದುಕೊ. ಈ 100 ಮೀಟರ್ ಉದ್ದದ ರೈಲು 120 ಮೀಟರ್ ಪ್ಲಾಟ್ಫಾರ್ಮ್ ಅನ್ನು ದಾಟಬೇಕಾಗ್ಯದ. ಹೌದಾ? ನೋಡ್ರಿ, ಈ ಪ್ಲಾಟ್ಫಾರ್ಮ್ ಎಲ್ಲಿಂದ ಎಲ್ಲಿವರೆಗೆ ಅದ? ಇಲ್ಲಿಂದ ಇಲ್ಲಿವರೆಗೆ. ಏನಿಂದ ಬಿ. ಇದು ಪ್ಲಾಟ್ಫಾರ್ಮ್. ಇದೇನಿದು? ಪ್ಲಾಟ್ಫಾರ್ಮ್. ಇದು ರೈಲ್. ಹೌದಾ? ಈ ಪ್ಲಾಟ್ಫಾರ್ಮ್ ದಾಟಬೇಕಂದ್ರ ನೋಡು, ಈ 100 ಮೀಟರ್ ಉದ್ದದ ರೈಲು ನೋಡು, ಇಲ್ಲಿಗೆ ಸ್ಟಾಪ್, ಇಲ್ಲಿಗೆ ಬಂದು ನಿಂತದೆ. ಜಸ್ಟ್ ಇಲ್ಲಿಂದ ಬಂತು. ಹೌದಾ? ಬಂತು, ಇಲ್ಲಿಗೆ ಬಂತು. 100 ಮೀಟರ್ ಇಲ್ಲಿಗೆ ಬಂತು.
ಇಲ್ಲಿ 100 ಮೀಟರ್ ಆಗ್ತದೆ ಅಂತ ತಿಳ್ಕೊ. ಇಲ್ಲಿ ಬಂದು ನಿಂತು ಪ್ಲಾಟ್ಫಾರ್ಮ್ ದಾಟಿದಂಗೆ ಆಯ್ತಲ್ವ? ಇಲ್ಲ, 100 ಮೀಟರ್ ಬಂದದ. ಈಗ ಜಸ್ಟ್ ಇದ್ರದ್ದು 100 ಮೀಟರ್ ಅದು ಉದ್ದ ರೈಲ್, ಹೌದಾ? ಈ ರೈಲ್ನ ಉದ್ದ ಎಷ್ಟದ? 100 ಮೀಟರ್ ಅದು. ಇಲ್ಲಿ ಬಂದು ನಿಂತು ಈ 100 ಮೀಟರ್ ಬಂದು ಇಲ್ಲಿ ದಾಟಿದಂಗೆ ಆಗ್ತಾನ ಪ್ಲಾಟ್ಫಾರ್ಮು? ಇಲ್ಲ. ಹಂಗಾದ್ರೆ ದಾಟಿದಂಗೆ ಆಗ್ಬೇಕಂದ್ರೆ ಇಲ್ಲಿಂದ ಈ ಲಾಸ್ಟ್ ಪಾಯಿಂಟ್ ನಿಂದ ದಾಟ್ಬೇಕು, ಹೌದಿಲ್ಲ? ಹೌದಾ? ಲಾಸ್ಟ್ ಪಾಯಿಂಟ್ ನಿಂದ ದಾಟ್ಬೇಕು. ಹಂಗಾದ್ರೆ ಇದು 120 ಮೀಟರ್ನು ಅದು ಚಲಿಸ್ಬೇಕಾಗ್ತದೆ. ರೈಲು 120 ಮೀಟರ್ನು ಚಲಿಸ್ಬೇಕಾಗ್ತದೆ. 120 ಮೀಟರ್ ಚಲಿಸಿ ಇನ್ನು ಮುಂದ ಇಲ್ಲಿಗೆ ಬಂದು ತಿಳ್ಕೊ. 120 ಮೀಟರ್ ಮೇಲ ಒಂದು 50 ಮೀಟರ್ ಬಂದ್ ಚಲಿಸ್ತಪ್ಪ, ಅವಾಗ ರೈಲು ದಾಟ್ದಂಗೆ ಆಗ್ತದನೋ? ಇಲ್ಲ. ಯಾಕ? ಇದು ರೈಲಿನ ಉದ್ದ ಎಷ್ಟದ? 100 ಮೀಟರ್. ಎಷ್ಟು ಮೀಟರ್ ಅದ? 100 ಮೀಟರ್ ಅದ. ಈ ರೈಲ ಎಷ್ಟು ಉದ್ದ ಇರ್ತದ ಅಷ್ಟು ಮುಂದೆ 100 ಮೀಟರ್ ಉದ್ದ ಹೋಗ್ತದೆ. 100, ಹೌದಾ? ಎಷ್ಟು ಮೀಟರ್? 100 ಮೀಟರ್. ಎಷ್ಟು ಮೀಟರ್ ಹೋಗ್ಬೇಕಾಗ್ತದ? 100 ಮೀಟರ್ ಹೋಗ್ಬೇಕಾಗ್ತದೆ. ಅವಾಗ ಇದು ಪ್ಲಾಟ್ಫಾರ್ಮ್ ದಾಟಿದಂಗೆ ಆಗ್ತದೆ. ಅರ್ಥ ಆಯ್ತಾ? 120 ಮೀಟರ್ ಪ್ಲಾಟ್ಫಾರ್ಮ್ ಅದ, ಹೌದಾ? ಈ 120 ಮೀಟರ್ ಪ್ಲಾಟ್ಫಾರ್ಮ್ ಅನ್ನ ದಾಟಿ ಮುಂದೆ ಅದು 100 ಮೀಟರ್ ಹೋಗ್ಬೇಕಾಗ್ತದೆ. ಅವಾಗ ಇದು ಪ್ಲಾಟ್ಫಾರ್ಮ್ ದಾಟ್ತದೆ, ಹೌದಿಲ್ಲ? ಕರೆಕ್ಟಾ? ಓಕೆ. ಹಾಗಾದ್ರ ನಾವು ದೂರ ಏನಂತ ತಿಳ್ಕೊಬೇಕು? ದೂರ ಏನಂತ? ಈ ಪ್ಲಾಟ್ಫಾರ್ಮ್ ಉದ್ದ ಮತ್ತು ರೈಲಿನ ಉದ್ದ. ಪ್ಲಾಟ್ಫಾರ್ಮ್ ಉದ್ದ ಮತ್ತು ರೈಲಿನ ಉದ್ದ ಎಷ್ಟಾಗ್ತದ? 100 ಮೀಟರ್ ಪ್ಲಸ್ 120 ಮೀಟರ್. ಎಷ್ಟಾಯ್ತು? 220 ಮೀಟರ್. ಇದು ಏನದು? ದೂರ. ಏನಿದು? ದೂರ. ಹೇಳಿ ನಾನು, ಒಂದು ರೈಲ್ನ ಉದ್ದ ಕೊಟ್ಟನಂದ್ರೆ ಅದು ದೂರ ಆಗಿರ್ತದ. ಏನಾಗಿರ್ತದ? ದೂರ ಆಗಿರ್ತದ. ಹೆಂಗ್ ದೂರ ಆಗಿರ್ತದ ಅಂತ ಗೊತ್ತು ಮಾಡ್ಕೊಂಡ್ರಿ? ಇಲ್ಲಿ ಗೊತ್ತು ಮಾಡ್ಕೊಂಡ್ರಿಲ್ಲ? ಇದೇ ದೂರ ಅಂತ ತಿಳ್ಕೊಬೇಕು ನೀವು. ದೂರ ಕೊಟ್ಟನ ಆಮೇಲೆ ಏನು ಹೋದ್ರಿದು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. 20 ಸೆಕೆಂಡ್ಗಳಲ್ಲಿ ದಾಟು. ಇದನ್ನ ಕಾಲ ಅಂತೀರೋ ಏನು ವೇಗ ಅಂತ ಕರೀತಿರೋ? ಕಾಲ. ಕಾಲ ಅಂತ ಬರ್ಕೋತೀವಿ. ಕಾಲ 20 ಸೆಕೆಂಡ್, ಹೌದಾ? ನಾವು ಕಂಡಿಡ್ಬೇಕಾಗಿದ್ದು ಏನಿಲ್ಲಿ? ವೇಗ ಕಂಡಿಡ್ಬೇಕಾಗ್ಯದ. ಏನ್ ಕಂಡಿಡ್ಬೇಕು? ವೇಗ ಕಂಡಿಡ್ಬೇಕಾಗ್ಯದ. ಏನ್ ಹಾಕ್ಬೇಕಾಗ್ತದ? ವೇಗದ ಸೂತ್ರ ಬರ್ಕೋಬೇಕಾಗ್ತದೆ. ವೀರೇಶ, ವೇಗದ ಸೂತ್ರ ಹೇಳೋ. ವೇಗ ಇಸ್ಕೊಲ್ ಟು ದೂರ ಬೈ ಕಾಲ. ವೆರಿ ಗುಡ್. ದೂರ ಬೈ ಕಾಲ. ದೂರ ಎಷ್ಟದ ಹೇಳಿ? ದೂರ ಎಷ್ಟದ? 720 ಮೀಟರ್. ಕಾಲ ಎಷ್ಟದ? 20 ಸೆಕೆಂಡ್. ಹೌದಾ? ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. 2 ಒಂದ್ಲೆ 2 ಒಂದ್ಲೆ. ಎಷ್ಟು ಉಳಿತು? 11. ಎಷ್ಟು ಬಂತು? 11 ಬಂತು. ಇದು 11 ಏನಿದು? ವೇಗ. ವೇಗ ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್? ಇದು ಯಾರು? ಯಾಕ? ಇಲ್ಲಿ ಮೀಟರ್ ನಲ್ಲಿ ಅದದು, ಹೌದಾ? ಇದು ಸೆಕೆಂಡ್. 20 ಸೆಕೆಂಡ್ಗಳಲ್ಲಿ ಇಷ್ಟು ಮೀಟರ್ ಹೋಗ್ಯದಂದ್ರ ಇಲ್ಲಿ ಬಂದಿರೋದು ಉತ್ತರನು ಮೀಟರ್ ಪರ್ ಸೆಕೆಂಡ್ ಆಗಿತ್ತು. 11 ಮೀಟರ್ ಪರ್ ಸೆಕೆಂಡ್.